ಯೇಸು ಕ್ರಿಸ್ತರ ಮಧುರ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದು ತಿಳಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಎಲ್ಲ ಜನಗಳು ಕಷ್ಟಪಡುವವರಾಗಿದ್ದಾರೆ. ಎಲ್ಲ ಜನಗಳು ಕಷ್ಟಪಟ್ಟು ಕುಟುಂಬ ನಡೆಸುವವರಾಗಿದ್ದಾರೆ. ಆದರೆ ಈ ಲೋಕದಲ್ಲಿ ಚಿಂತೆಗಳು, ಸಮಸ್ಯೆಗಳು, ಭಾರಗಳು ತುಂಬ ಇದೆ. ಆದರೆ ಅವರಿಗೆ ಶಾಂತಿ ಸಮಾಧಾನ ಪಡಿಸೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಪ್ರೀತಿಯ ದೇವರ ಮಕ್ಕಳೇ, ನಾವು ಸತ್ಯವೇದದಲ್ಲಿ ನಡುವಾಗ ಮತ್ತೆ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ, ಎಲೆ ಕಷ್ಟಪಡುವವರೇ ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಹೌದು, ಇವತ್ತಿನ ಒಂದು ದಿವಸದಲ್ಲಿ ಈ ಲೋಕದಲ್ಲಿ ಎಲ್ಲ ಜನಗಳು ಪ್ರಯಾಸ ಪಡುವವರಾಗಿದ್ದಾರೆ, ಕಷ್ಟಪಡುವುದಾಗಿದ್ದಾರೆ, ಕೆಲಸವನ್ನು ಮಾಡುವವರಾಗಿದ್ದಾರೆ, ಮನೆ ನಡೆಸುವವರಾಗಿದ್ದಾರೆ. ಆದರೆ ಈ ಎಲ್ಲ ಗೊಂದಲದಲ್ಲಿ ನಮಗೆ ಅನೇಕ ಸಮಸ್ಯೆಗಳು, ಚಿಂತೆಯ ಸಮಸ್ಯೆಗಳು ನಮಗೆ ಕಾಡುತ್ತಿವೆ. ಈ ಲೋಕದಲ್ಲಿ ಅನೇಕ ಗೊಂದಲದಲ್ಲಿ ನಾವು ಬಿದ್ದಿದ್ದೇವೆ ಪ್ರೀತಿಯ ದೇವರ ಮಕ್ಕಳೇ. ಆದರೆ ನಮಗೆ ಯಾರು ಈ ಲೋಕದಲ್ಲಿ ಈ ಥರ ವಾಕ್ಯ ನಮಗೆ ಹೇಳಿಲ್ಲ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತರು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಪ್ರಿಯರೇ. ಅವರು ನಮಗಾಗಿ ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮಗೆ ಸಮಸ್ಯೆಗಳು ಬರಬಾರದಂತೂ ಅವರು ಎಲ್ಲವೂ ತನ್ನ ಮೇಲೆ ಹೊರಕೊಂಡಿದ್ದಾರೆ ಅಂತ ನೋಡ್ತೇವೆ. ಯಾಕಂದರೆ ಮನುಷ್ಯನು ಪಾಪ ಮಾಡಿದ್ದಾನೆ ಪ್ರಿಯರೇ. ಪಾಪ ಮಾಡೋದಕ್ಕೋಸ್ಕರ ಆತನು ಈ ಲೋಕದಲ್ಲಿ ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು ಎದುರಿಸಬೇಕಾಗಿದೆ. ಆದರೆ ಯೇಸು ನಮಗಾಗಿ ನಿಮಗಾಗಿ 2000 ವರ್ಷಗಳ ಹಿಂದೆ ಆತನು ನಮಗಾಗಿ ಮರಣವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಯಾಕಂದರೆ ನಮ್ಮ ಪಾಪಗಳಿಗೆಲ್ಲ ಆತನು ಹೊರಕೊಟ್ಟಿದ್ದಾನೆ, ಆತನ ಕಷ್ಟವನ್ನು ಪಟ್ಟಿದ್ದಾನೆ. ಆದರೆ ಈ ಒಂದು ಕೃಪೆಯ ಕಾಲದಲ್ಲಿ ಯೇಸು ನಮಗೆ ಇಟ್ಟಿದ್ದಾನೆ. ಯಾಕಂದರೆ ನಾವು ಆತನನ್ನು ನಂಬುವುದರ ಮುಖಾಂತರ ನಮಗಿರುವಂಥ ಸಮಸ್ಯೆಗಳು, ನಮಗಿರುವಂಥ ಕಷ್ಟಗಳು, ನಮಗಿರುವಂಥ ದುಃಖಗಳು ಎಲ್ಲವೂ ಹೋಗೋದಾಗಿದೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಆತನನ್ನು ನೀವು ನಂಬುದೇ ಆದರೆ ಯೇಸು ನಿಮ್ಮ ಭಾರಗಳು, ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳು ಆತನು ಹೊರವನಾಗಿದೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ನಿಮ್ಮ ಕಷ್ಟಗಳನ್ನು ದೇವರಿಗೆ ಒಪ್ಪಿಸಲು ಇವತ್ತಿನ ದಿನ ಯೇಸುಗೆ ನೀವು ಒಪ್ಪಿಸಿದಾಗ ಯೇಸು ನಿಮಗೆ ಶಾಂತಿ ಸಮಾಧಾನ ಕೊಡುತ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ವಿಶ್ರಾಂತಿ ಬೇಕು ಆದರೆ ಯೇಸುವಿನ ಬಳಿಯಲ್ಲಿ ಬನ್ನಿ, ಯಾರು ನಿಮಗೆ ವಿಶ್ರಾಂತಿ ಕೊಡುವುದು. ಈ ಲೋಕದಲ್ಲಿ ಯಾರು ಕೊಡುವುದಿಲ್ಲ, ಯೇಸು ಒಬ್ಬರೇ ನಮಗೆ ವಿಶ್ರಾಂತಿ ಕೊಟ್ಟು ನಡೆಸುವ ದೇವರಾಗಿದ್ದಾನೆ ಅಂತ ನೋಡ್ತೇವೆ. ಈ ವಾಕ್ಯಗಳು ದೇವರು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರೇ ನಿಮಗೆ ಸ್ತೋತ್ರಪ್ಪ ತಂದೆ. ಹೌದಪ್ಪ ತಂದೆ, ಎಲೆ ಕಷ್ಟಪಡೋರು ನೀವೆಲ್ಲರೂ ನನ್ನ ಹತ್ತಿರಕ್ಕೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಯೇಸು ಹೇಳಿದ ಮಾತಿಗೆ ಇವತ್ತಿನ ಒಂದು ದಿವಸದಲ್ಲಿ ಯಾರು ತಂದೆ ಆದ ದೇವರೇ ನಿನ್ನ ಮೇಲೆ ಭಾರ ಹಾಕಿ ನಿನ್ನ ಮೇಲೆ ಒಪ್ಪಿಸಿದವರು ಅವರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಅಭಿವೃದ್ಧಿ ಲೋಕದಲ್ಲಿ ಕೊಡುವಂಥ ದೇವರಾಗಿದ್ದಾರಪ್ಪ ಯೇಸುವೆ. ಹೌದಪ್ಪ, ನಮಗಾಗಿ 2000 ವರ್ಷಗಳ ಹಿಂದೆ ನೀವು ಪ್ರಾಣ ಕೊಟ್ಟಿದ್ದೀರಿ ಯೇಸುವೆ. ಅದನ್ನು ನಂಬುದೇ ಆದರೆ ಈ ಲೋಕದಲ್ಲಿ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡುವಂಥ ದೇವರು ನೀವಾಗಿದೆ ನೋಡ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ, ಆಮೆನ್.